ಅದು ನಮಗೆ ಸ್ಟ್ರೆಸ್ ಮತ್ತೆ ಏಜಿಂಗ್ ಆದಾಗ ಅದು ನ್ಯಾಚುರಲಿ ಅದು ರೆಡ್ಯೂಸ್ ಆಗುತ್ತೆ. ಹಾಗಿದ್ರೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ರೆಡ್ಯೂಸ್ ಮೆಥಡ್ ಅಂದ್ರೆ ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೆಡ್ಯೂಸ್ ಇಂದ ನಾವು ಒಂದು ಅರೇದಲ್ಲಿ ಆಪರೇಷನ್ ಪರ್ಫಾರ್ಮ್ ಮಾಡಿ ಔಟ್ಪುಟ್ ನಾವು ಸಿಂಗಲ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮಂತ ಒಂದು ಅರೇ ಇದೆ. ಸೊ ನಮಗೆ ಅರೇ ಎಲಿಮೆಂಟ್ಸ್ ಎಲ್ಲಾದ್ರದ್ದು ಸಮ್ ಬೇಕು ನಮಗೆ. ಸೊ ನೀವು ನೋಡುವುದಲ್ಲಿ ನಾನು ಟೋಟಲ್ ಅಲ್ಲಿ ರೆಡ್ಯೂಸ್ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಸೊ ನಮ್ ಡಾಟ್ ರೆಡ್ಯೂಸ್ ಅಂತ ಹಾಕ್ಬಿಟ್ಟು ನಾನು ಅಲ್ಲಿ ಆರೋ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಸೊ ರೆಡ್ಯೂಸ್ ಅಲ್ಲಿ ಯಾವಾಗಲೂ ನಾನು ಎರಡು ಪ್ಯಾರಾಮೀಟರ್ ತಗೊಂಡಿನಿ. ಒಂದು ಬಂದ್ಬಿಟ್ಟು ಎ ಅಕ್ಯುಮುಲೇಟರ್ ಅಂತ, ಇನ್ನೊಂದು CV ಅಂದ್ರೆ ಕರೆಂಟ್ ವ್ಯಾಲ್ಯೂ ಅಂತ. ಆಮೇಲೆ ರಿಟರ್ನ್ A + CV ಅಂತ ಹಾಕಿದ್ದೀನಿ. ಆಮೇಲೆ ನೀವು ನೋಡಬಹುದಲ್ಲಿ ನಾನು ಅಕ್ಯುಮುಲೇಟರ್ ಏನು ನಾನು ಇನಿಷಿಯಲೈಸ್ ಮಾಡಿದ್ದೀನಿ 0 ಇಂದ. ಟೋಟಲ್ ಔಟ್ಪುಟ್ ತಗೊಂಡ್ರೆ ನನಗೆ ಆನ್ಸರ್ ಬಂದ್ಬಿಟ್ಟು 15 ಅಂತ ಬರುತ್ತೆ. ಹೆಂಗ್ 15 ಬಂತಂದ್ರೆ ನೀವು ನೋಡಬಹುದು ನಾನು ಏನ 0 ಆಗಿ ಇನಿಷಿಯಲೈಸ್ ಮಾಡಿ ಏನಾಗುತ್ತೆ ಅಂದ್ರೆ 1 ಬಂದ್ಬಿಟ್ಟು ಕರೆಂಟ್ ವ್ಯಾಲ್ಯೂ CV ದಲ್ಲಿ ಹೋಗುತ್ತೆ. ಸೊ ಆಮೇಲೆ ಅಲ್ಲಿ ರಿಟರ್ನ್ A + CV ಅಂತ ಇದೆ. ರಿಟರ್ನ್ ಅಲ್ಲಿ ನೀವು A = A + CV ಅಂತ ಅಂದ್ಕೊಳ್ಳಿ. CV ಬಂದ್ಬಿಟ್ಟು ಅರೇಯಿಂದ ಒಂದೊಂದೇ ಎಲಿಮೆಂಟ್ ಬರುತ್ತೆ. ಸೊ ಫಸ್ಟ್ 1 ಬರುತ್ತೆ, ಅವಾಗ A 0 ಇರುತ್ತೆ. A 1 ಆಗುತ್ತೆ, CV ಬಂದ್ಬಿಟ್ಟು 2 ಆಗುತ್ತೆ. ಅವಾಗ ಬಂದ್ಬಿಟ್ಟು A ಬಂದ್ಬಿಟ್ಟು ನಮ್ಗೆ 3 ಆಗುತ್ತೆ. ಇದೇ ರೀತಿ A ಚೇಂಜ್ ಆಗ್ತಾ ಇರುತ್ತೆ, CV ವ್ಯಾಲ್ಯೂ ಅರೇಯಿಂದ ಬರ್ತಾ ಇರುತ್ತೆ. ಇದೇ ರೀತಿ A ವ್ಯಾಲ್ಯೂ 1 3 6 10 15 ಅಂತ ಬರುತ್ತೆ. ಸೊ ಔಟ್ಪುಟ್ ನನಗೆ 15 ಅಂತ ಬರುತ್ತೆ.